ಎಚ್ ಡಿ ದೇವೇಗೌಡರು ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂಥವ್ರು. ಅವರ ಶಕ್ತಿಯಾಗಿ ಅವರ ಪತ್ನಿ ಚೆನ್ನಮ್ಮ ಅವರು ಇದ್ದವರು. ದೇವೇಗೌಡರು ಮತ್ತು ಪತ್ನಿ ಚೆನ್ನಮ್ಮ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಆದರ್ಶ ದಂಪತಿಗಳಾಗಿ ಇದ್ದಂಥವ್ರು. ಅವರ ಬಗ್ಗೆ ಸಾಕಷ್ಟು ಪ್ರಶಂಸನೀಯ ಮಾತುಗಳು ಕೇಳಿಬರ್ತಿದ್ದಾವೆ. ಸ್ವತಃ ಅವರ ಸಂಬಂಧಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಚೆನ್ನಮ್ಮ ಮತ್ತೆ ನಿಮ್ಮ ಈ ಸ್ಥಳೀಯರ ಒಡನಾಟ ಹೇಗಿತ್ತು? ಸಂಬಂಧಿಕರು ಅವರು ನಮಗೆ ಸಂಬಂಧಿಕರಿಂದ ಒಡನಾಟ ನಮಗೆ ಚೆನ್ನಾಗಿ ಗೊತ್ತು. ಏಕೆಂದರೆ ಚೆನ್ನಮ್ಮನವರು ದೇವೇಗೌಡರ ಮನೆಗೆ ಮದುವೆ ಮಾಡಿಕೊಟ್ಟ ಮೇಲೆ ದೇವೇಗೌಡರಿಗೆ ಆದರ್ಶವಾಗಿ ಅವರು ನಿಂತುಕೊಂಡಿದ್ದರಿಂದಲೇ ಅವರು ಹಂತ ಹಂತವಾಗಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು. ಯಾಕೆ ಅಂತ ಹೇಳಿದರೆ, ಅವರು ಆ ಒಂದು ಈ ಹಳ್ಳಿಯ ಗಾಡಿನಲ್ಲಿ ಹುಟ್ಟಿ ಆ ಮಟ್ಟಕ್ಕೆ ಬರಬೇಕು ಅಂದರೆ ಯಾರು ಒಬ್ಬರು ಸಪೋರ್ಟಿವ್ ಇದ್ದೇ ಇದ್ದರೆ, ಅದು ಅವರು ಸಪೋರ್ಟಿವ್ ಯಾವ ರೂಪದಲ್ಲಿ ಅಂತ ಅಲ್ಲ, ಅವರಿಗೆ ಸಪೋರ್ಟಿವ್ ಆಗಿ ಅವರ ಒಂದು ಯೋಗ ಪರ ಈ ಥರದಲ್ಲಿ ಅವರು ಸಪೋರ್ಟಿವ್ ಆಗಿ ನಿಂತಾಗಲೇ ಒಬ್ಬ ಮನುಷ್ಯ ಉತ್ತುಂಗ ಸ್ಥಿತಿಗೆ ಏರಲು ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ದೇವೇಗೌಡರಿಗೆ ಸಪೋರ್ಟಿವ್ ಆಗಿ ಚೆನ್ನಮ್ಮನವರು ಇದ್ದವರು. ಚೆನ್ನಮ್ಮನವರು ಅವ್ರ ಮನೆಗೆ ಹೋದ ಮೇಲೆ ದೇವೇಗೌಡರು ಒಂದು ಹಂತವಾಗಿ ಮುಂದುವರೆದರು. ಅವರು ಯೋಗ ಇತ್ತು, ಅವ್ರ ಯೋಗದ ಪರದಿಂದಲೇ ಅವರು ಬಳಿಕ ಎಲ್ಲವೂ ಸಿಕ್ಕಿದ್ದು ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಅದು ನನ್ನ ಒಬ್ಬನಿಗೆ ಗೊತ್ತಿಲ್ಲ, ಎಲ್ಲ ಈ ನಮ್ಮ ಲೋಕಲ್ ಎಲ್ಲ ಜನಕ್ಕೂ ಅದು ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಚೆನ್ನಮ್ಮನವರಿಗೆ ವಿದ್ಯೆ ಅಷ್ಟಾಗಿ ಇಲ್ಲದೆ ಇದ್ದರೂ ಸಹ ಅವರಲ್ಲಿ ಕೆಲವು ಗುಣಗಳೇ ಅವ್ರಿಗೆ ದೇವೇಗೌಡರಿಗೆ ಆದರ್ಶವಾಗಿ ನಿಂತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚೆನ್ನಮ್ಮನವರು ಈ ಸಂಬಂಧಿಕರ ಜೊತೆಗೆ ಸ್ಥಳೀಯ ಈಗ ಅವ್ರ ಜೊತೆಗೆಲ್ಲ ಹೇಗಿರ್ತಿದ್ರು? ಹೆಂಗೆ ಸರ್, ಈಗ ಏನಾಗಿದೆ ಅಂದರೆ, ನಾವೇ ಆಗಲಿ ಒಂದು ಉನ್ನತ ಇದಕ್ಕೆ ಪ್ರತಿ ದಿವಸ ಬಂದು ಎಲ್ಲವರನ್ನು ಸಂದರ್ಶನ ಮಾಡೋಕ್ಕಾಗಲ್ಲ. ಆದರೂ ಅಲ್ಲಿದ್ದರೂ ಸಹ ನಮ್ಮ ಲೋಕಲ್ ಏರಿಯಾದಲ್ಲಿ ಒಳ್ಳೆ ಕಾಂಟ್ಯಾಕ್ಟನ್ನು ಅವರು ಫೋನ್ ಮುಖಾಂತರಲ್ಲೇ ಆಗಲಿ, ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಅವರು ಬಂದೇ ಬರೋರು. ಈಗ ಇಲ್ಲಿ ಒಂದು ಜಾತ್ರೆ ನಡೆಯುತ್ತೆ, ವರ್ಷಕ್ಕೊಂದ್ಸಲ ಜಾತ್ರೆ. ಅದು ಅವ್ರ ಹೆಸರು ಕಟ್ಟಿರ್ತಕ್ಕಂಥ ಜಾತ್ರೆ, ಇದು ದೇವಸ್ಥಾನ, ಚೆನ್ನಂಬಿಕಾ ದೇವಸ್ಥಾನ ಅಂತ ಹೇಳಿ. ಅವರು ಆ ದೇವಸ್ಥಾನ ಇವತ್ತು ನಮ್ಮ ಮೋಸ್ಟ್ಲಿ ನಮ್ಮ ಡಿಸ್ಟಿಕ್ಕಲ್ಲೇ ಇಲ್ವಲ್ಲ, ಆ ಥರದಲ್ಲಿ ಅದು ಒಂದು ಕಾಡಿನಲ್ಲಿದೆ. ಆ ಕಾಡಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ಅವರು ಸಹಕಾರಿಯಾಗಿದ್ದರು. ಅವರು ಅದಕ್ಕೆ ಸಪೋರ್ಟಿವ್ ಭಾಳ ಇತ್ತು. ಇವತ್ತು ಆ ದೇವಸ್ಥಾನ ವರ್ಷಕ್ಕೊಂದ್ಸರದಾಗಿ ಅದ್ರ ಮದನ ಪೂಜೆ ದೇವೇಗೌಡರು ಮತ್ತು ಚೆನ್ನಮ್ಮನವರೇ. ಸರ್, ಈಗ ಒಬ್ರು ಪ್ರಧಾನಿಯಾಗಿ ಸೇವಿಸುವಂತ ಅವ್ರ ಪತ್ನಿ ಅಂದ್ರೆ ಒಂದು ದೊಡ್ಡ ಸ್ಟೇಟಸ್ ಇರ್ತದೆ. ಲೋಕಲ್ ಅವ್ರನ್ನ ಯಾರು ಒತ್ತಿಗೆ ಸೇರಿಸ್ಕೊಳ್ಳ ಅವ್ರ ಆ ತರ ಗುಣ. ಸರ್, ಅವ್ರಿಗೆ ನಮ್ಮ ಗಂಡ ಪ್ರಧಾನಮಂತ್ರಿ ಅನ್ನೋ ಭಾವನೆ ಅವರಿಗೆ ಇರಲಿಲ್ಲ. ಅವರು ಈ ಹಳ್ಳಿಯಲ್ಲಿ ನಾವು ಹೆಂಗೆ ಒಬ್ಬ ಗಂಡನಿಗೆ ಸಪೋರ್ಟಿವ್ ಆಗಿ ಧಾರ್ಮಿಕವಾಗಿ ನಿಲ್ಕೊಳ್ತಾರಲ್ಲ, ಆ ಭಾವನೆಯಿಂದ ನಾವು ಹೆಂಗೆ ಇರ್ತೀವೋ ಅದೇ ಥರ ಅವರು ಸಪೋರ್ಟಿವ್ ಆಗಿದ್ದರು. ಅವ್ರದ್ದು ದುರಹಂಕಾರದ ಒಂದು ಭಾವನೆಯಿಂದ ಅವರು ಯಾವತ್ತೂ ದೇವೇಗೌಡ ಸಪೋರ್ಟಿವ್ ಆಗಿ ನಿಂತವರಲ್ಲ. ಧಾರ್ಮಿಕವಾಗಿ ನಾನು ಇದೀನಿ, ನೀವು ಹಂತವಾಗಿ ಮುಂದುವರಿ ಅನ್ನೋ ಭಾವನೆಗಳನ್ನು ಒಬ್ಬ ಮನುಷ್ಯನ ನಾನು ನೋಡಿ ಗೊತ್ತಾಗುತ್ತೆ. ಆ ಭಾವನೆಗಳು ಸಪೋರ್ಟಿವ್ ಆಗಿ ಇದ್ದು ಅಂತೇಳಿ ನಾನಂತೂ ಹೇಳೋಕೆ ಇಚ್ಛಪಡ್ತೀನಿ. ಇದಿಷ್ಟು ಅವರ ಸಂಬಂಧಿಕರ ಮಾತು. ಅವ್ರು ಹೇಳ್ತಿರುವಂಥದ್ದು, ಚೆನ್ನಮ್ಮ ಅವರು ದೇವೇಗೌಡರನ್ನ ಮದುವೆ ಆದ ಬಳಿಕ ಅಷ್ಟೇ ದೇವೇಗೌಡರಿಗೆ ಒಂದು ಲಕ್ ಬಂದಿದ್ದು. ಅವರು ಪ್ರಧಾನಿ ಆದರು, ಅವ್ರ ಮಕ್ಕಳು ಮುಖ್ಯಮಂತ್ರಿಯಾಗಿ ಸಚಿವರಾಗಿ ಕೆಲಸ ಮಾಡಿರುವಂಥದ್ದು. ಚೆನ್ನಮ್ಮ ಅವರೇ ದೇವೇಗೌಡರು ಒಂದು ರೀತಿ ಅದೃಷ್ಟ ಅನ್ನೋ ಮಾತುಗಳನ್ನ ಸಂಬಂಧಿಕರು ಹೇಳ್ತಿರುವಂಥದ್ದು. ಪ್ರತಾಪ್ ಹಿರಿಸಾವೆ, PNS ವಿಸ್ತಾರ ನ್ಯೂಸ್, ಹಾಸನ.